ದೇವನಹಳ್ಳಿ ತಾಲೂಕಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕುಂದಾಣ ಹೋಬಳಿಯ ಜಾಲಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆನಂದ್ ಕುಮಾರ್ ಅವರು ಪತ್ರಿಕಾಗೋಷ್ಠಿ ನಡೆಸಿದರು. ಪತ್ರಿಕಾಗೋಷ್ಠಿಯಲ್ಲಿ ವಕೀಲ ಮುನಿಕೃಷ್ಣ ಅವರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಜುಟ್ಟನಹಳ್ಳಿ ಹಾಗೂ ಬೆಟ್ಟೇನಹಳ್ಳಿ ಗ್ರಾಮಗಳ ನಿವಾಸಿಗಳು ಸಹ ವಕೀಲರ ನಡೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಪ್ರಸಂಗ ನಡೆಯಿತು. ಗ್ರಾಮ ಪಂಚಾಯಿತಿ ಹಾಗೂ ಗ್ರಾಮಸ್ಥರ ಹಿತಾಸಕ್ತಿಗೆ ಧಕ್ಕೆ ಉಂಟು ಮಾಡುವ ರೀತಿಯಲ್ಲಿ ವರ್ತನೆ ನಡೀತಾ ಇದೆ ಅಂತ ಆರೋಪಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಆಗ್ರಹಿಸಿದರು. ಮೇಡಮ್, ಜುಟ್ಟನಹಳ್ಳಿ ಗ್ರಾಮಸ್ಥರು ಒಂದು 6 ತಿಂಗಳಿಂದ ಪಂಚಾಯತಿಗೆ ಅರ್ಜಿ ಕೊಡ್ತಾರೆ. ನಮ್ಮ ಮನೆಗೆ ರಸ್ತೆ ಇಲ್ಲ ಅಂತೇಳಿ ಅರ್ಜಿ ಕೊಡ್ತಾರೆ. ಆಯಿತು, ನಾವು ಒಂದು ಸಲ ಮೀಟಿಂಗಲ್ಲೆಲ್ಲ ಚರ್ಚೆ ಮಾಡಿದ್ರೆ ಒಂದು ಡೇಟ್ ಕೊಟ್ಟಿದ್ರೆ ಆ ಡೇಟ್ಗೆ ಹೋಗೋಕ್ಕಾಗಿಲ್ಲ. ಮತ್ತು ಇನ್ನೊಂದು ಸಲ ಬಂದು ಅರ್ಜಿ ಕೊಟ್ಟರು. ಅರ್ಜಿ ಕೊಟ್ಟಾಗೂ ನಾವು PDO ಮತ್ತು ಸದಸ್ಯರಾಗಿ ಇದು ಸೆಕ್ರೆಟ್ರಿ ಅವ್ರಿಗೆ ಈ ಥರ ಪ್ರಾಬ್ಲಮ್ ಇದೆ, ಹೋಗಿ ನೋಡ್ಕೊಂಬನ್ನಿ ಸರ್ ಅಂತ ಹೇಳಿದ್ರೆ ಅವರು ಹೋಗ್ತೀನಂದರು. ಮತ್ತು ಕಾರಣಾಂತರಗಳಿಂದ ಹೋಗಿಲ್ಲ. ಮತ್ತು ಇನ್ನೊಂದು ಸಲನೂ ಬಂದು ಅರ್ಜಿ ಕೊಟ್ಟರು. 4ನೇ ಬಾರಿ ಅರ್ಜಿ ಕೊಟ್ಟಿದ್ದಾರೆ. ಅವರು ಮುನಿಕೃಷ್ಣ ಅಂತ ಲಾಯರ್ ಹೆಸರು ಹೇಳಿದ ತಕ್ಷಣ ಅವರು PDO ಅವರು ಮತ್ತು ಸೆಕ್ರೆಟ್ರಿ ಅವ್ರಿಗೆ ಭಯ ಬೀಳ್ತಾರೆ. ಯಾಕೆ ಭಯ ಬೀಳ್ತಾರೆ ಅಂದರೆ, ಈ ಒಂದು 8 ತಿಂಗಳ ಹಿಂದೆ ಅದೇ ಊರ ವಿಚಾರ, ಅವರು ಅಣ್ಣನ ಅತ್ತಿಗೆ ವಿಚಾರನೇ, ಅವ್ರ ಅತ್ತೆ ವಿಚಾರದಲ್ಲೇ ಸ್ವಲ್ಪ ಜಾಗದ ಖಾತೆ ಮಾಡೋಕ್ಕೆ ಹೋದಾಗ ಸೆಕ್ರೆಟ್ರಿ ಅವ್ರ ಮೇಲೆ, PDO ಅವ್ರ ಮೇಲೆ, ಆ ಭಾಗದ ಸದಸ್ಯರ ಮೇಲೆ ಮತ್ತು ನನ್ನ ಅಧ್ಯಕ್ಷರ ಮೇಲೇನು SC/ST ಸೆಲ್ಲಲ್ಲಿ ಕಂಪ್ಲೇಂಟ್ ಕೊಡಿಸಿದ್ದ. ಆಮೇಲೆ ನಾವು ಅಲ್ಲಿ ಹೋಗಿ ಮಾಜರೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟೆಲ್ಲ ಬಂದ್ರಿ. ಹಾಗಾಗಿ ಅವರು ಜುಟ್ಟನಹಳ್ಳಿಗೆ ಹೋಗೋಕ್ಕೆ ಭಯ ಬೀಳ್ತಾಯಿದ್ರು. ಸರಿ, ಇವರು ಅರ್ಜಿಗೆ ಒಂದು ಪಂಚಾಯತಿಗೆ ಅರ್ಜಿ ಬರ್ತದಂದರೆ ನಾವೇನನ್ನ ರಿಪ್ಲೈ ಕೊಡಲೇಬೇಕು. ಅದಕ್ಕೆ ನಾವು ಹಂಗೆ ಇಟ್ಕೊಳಕ್ಕಾಗಲ್ಲ. ಹಾಗಾಗಿ ನಾನು ಮತ್ತು ಸೆಕ್ರೆಟ್ರಿ ಅವರು, ಆ ಭಾಗದ ಸದಸ್ಯರು ಮೊನ್ನೆ 18ನೇ ತಾರೀಕು 3 ಗಂಟೆಯಿಂದ ನಾವು ಸ್ಥಳ ಪರಿಶೀಲನೆ ಮಾಡೋಕ್ಕೆ ಹೋದ್ರಿ. ಅಲ್ಲೆಲ್ಲ ನೋಡಿದ್ರೆ 3 ಕಡೆ ಅಳತೆ ಮಾಡಿದ್ರೆ, ಇನ್ನೊಂದು ಕಡೆ ಅವರು ವಕೀಲರು ಇದ್ದಾರಲ್ಲ, ಅವರು ಅಣ್ಣನ ಮನೆ ಹತ್ರ ನಿಂತ್ಕೊಂಡ್ರಿ. ಅವ್ರದ್ದು ಖಾತೆ ಏನಾಯ್ತಾ ಕೊಡಪ್ಪ ಅಂತಂದ್ರಿ. ಖಾತೆ ಕೇಳಿದಷ್ಟೇ ಮೇಡಮ್, ಪಂಚಾಯಿತಿ ಅಧ್ಯಕ್ಷರು ನೀನು ಏನಕ್ಕೆ ಬಂದೆ, ಇಲ್ಲಿ ನಿನ್ಗೆ ಏನು ಪವರ್ ಐತಿ, ಯಾಕೆ ಬಂದೆ ನೀನಂತ ಏಕವಚನಲ್ಲಿ ಮಾತಾಡಿದ್ದು ಮುನಿಕೃಷ್ಣ ಅವರೇ. ನೋಡಪ್ಪ, ನಾನು ಒಂದು ಅಧ್ಯಕ್ಷನಿದ್ದೀನಿ, ನನಗೂ ಸ್ಥಳ ಪರಿಶೀಲನೆ ಮಾಡೋ ಅಧಿಕಾರ ನನಗಿದೆ. ಹಾಗಾಗಿ ಸುಮಾರು ಸಲ ಅರ್ಜಿ ಬಂದಿದೆ. ಅರ್ಜಿ ಬಂದಿರೋ ಪ್ರಕಾರ ನಾವು ಬಂದು ಸ್ಥಳ ಪರಿಶೀಲನೆ ಮಾಡ್ತಾಯಿದ್ದೀರಿ. ಏನು ಅವ್ರಿಗೆ ನಾವು ನ್ಯಾಯ ಕೊಡಿಸ್ಕೊಡೋ ಜವಾಬ್ದಾರಿ ನಮ್ಮದಿದೆ, ನಾವು ಬಂದಿದ್ದೀರಿ ಅಂಥೇಳಿ ನಾನು ಮಾತಾಡ್ತಾಯಿದ್ದೆ. ಮಾತಾಡ್ತಾ ಇದ್ದ ತಕ್ಷಣ ಅವರು ಅಣ್ಣನ ಅತ್ತಿಗೆ ಮಕ್ಕಳು ಅವರೆಲ್ಲ ಕೆಟ್ಟ ಮಾತುಗಳೆಲ್ಲ ಬೈಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ನಮ್ಮ ಸೆಕ್ರೆಟ್ರಿ ಅಂತೂ ಏಕವಚನದಲ್ಲಿ ಮಾತಾಡ್ತಾಯಿದ್ದಾರೆ. ಮತ್ತು ನಾನು ಇವರು ನಾರಾಯಣಪ್ಪನ ಮಕ್ಕಳು ಅವರೆಲ್ಲ ಮಾತುಕತೆ ಎಲ್ಲ ನಡೆಸ್ಕೊಳ್ತಾಯಿದ್ರು. ನಾವು ಬಂದಾಗ, ಅಧಿಕಾರಿಗಳು ಬಂದಾಗ ಗಲಾಟೆ ಮಾಡೋಕ್ಕೆ ಹೋಗ್ಬಿಡ್ರಪ್ಪ, ಏನಾಯ್ತು ಕುತ್ಕೊಂಡು ಮಾತಾಡೋಣ ಅಂತೇಳಿ ಸಮಾಧಾನ ಮಾಡಿ ನಾವೇ ಅವ್ರನ್ನ ಕರ್ಕೊಂಬಂದಿದ್ದೀವಿ. ಕೊಡ್ತೀವಿ ನಾವು. ಮೇಲಧಿಕಾರಿಗಳು ಅವರು ಸ್ಟೇಷನ್ಗೆ ಹೋಗಿದ್ದಾರೆ. ನಾರಾಯಣಪ್ಪನ ಮಕ್ಕಳವರೆಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅದು ವಿಚಾರ ಏನೋ ನಮಗೆ ಗೊತ್ತಿಲ್ಲ. ಏನೋ ವಕೀಲರು ಇರಬೇಕು, ಅದಕ್ಕೆ ಅವ್ರ ಮೇಲೇನೋ ಬೈಕೇನೋ ತಗೊಂತ ಇಲ್ಲ, ಗೊತ್ತಿಲ್ಲ. ಅದಾದಮೇಲೆ ಈಗ ಅದನ್ನು ನಾವು ರಸ್ತೆ ಮಾಡಬೇಕಂತ ಹೋಗಿರೋದು. ಅದು 3ನೇ ದಿನ ಬಿಟ್ಟು ಪಂಚಾಯಿತಿಗೆ ಬಂದು ಅಧ್ಯಕ್ಷರು, PDO ಅವರು, ಆ ಭಾಗದ ಸದಸ್ಯರು ಅಕ್ರಮಗಳ ಖಾತೆ ಮಾಡೋರು ಅಂತೇಳಿ ಇಲ್ಲಿ ಧರಣಿ ಕೂತ್ಕೊಂಡಿದ್ದಾರೆ. ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಕೂತಿದ್ದಾರೆ. ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಕೂತಂಥ ಯೋಗ್ಯತೆ ಅವ್ರಿಗಿಲ್ಲ. ಒಬ್ಬ ವಕೀಲನಾಗಿ ಹೆಂಗೆ ಮಾತಾಡ್ಬೇಕನ್ನೋ ಸಂಸ್ಕೃತಿನೇ ಇಲ್ಲ ಅವ್ರಿಗೆ. ಒಬ್ಬ ಅಧ್ಯಕ್ಷರಾಗಿರೋ ಆ ಸ್ಥಾನಕ್ಕೆ ಗೌರವ ಇದೆ, ವಕೀಲರಾಗಿರೋ ಆ ಸ್ಥಾನಕ್ಕೆ ಗೌರವ ಇದ್ದಾವೆ. ಏಕವಚನದಲ್ಲಿ ಏನು ಅವನು ಇವನಂತ ಮಾತಾಡಿದಾಗ, ಅದೇ ಅಧ್ಯಕ್ಷರು ಸೆಕ್ರೆಟ್ರಿ ಆಗಲಿ ಅವನು ಏಕವಚನ ಮಾತಾಡಿದಾಗ ಅವ್ರಿಗೆ ಹೆಂಗಿರುತ್ತೆ? ಫಸ್ಟು ಸಂಸ್ಕೃತಿ ಕಲಿಬೇಕಂತೇಳಿ ಮಾಧ್ಯಮ ಮುಖಾಂತರ ನಾವು ವಕೀಲರಿಗೆ ತಿಳಿಸ್ತೀವಿ. ಇದೇ ರೀತಿ ಮುಂದುವರಿಸ್ಕೊಂಡೋದ್ರೆ, ಜುಟ್ಟನಹಳ್ಳಿಲಿ ಇದೇ ಸಲ 3 ಸಲ ಆಗಿದೆ, ಇದೇ ಥರ ನಾವು ಮುಂದುವರ್ಕೊಂಡೋದ್ರೆ ನಾವು ವಕೀಲರು ಬಾರ್ ಕೌನ್ಸಿಲ್ ಇದ್ದಾರೆ, ಅದಕ್ಕೆ ನಾವು ದೂರು ಕೊಡೋಕ್ಕೆ ರೆಡಿ ಇದ್ದೀವಿ. ನಮ್ಮ ತಂದೆ ನಾರಾಯಣಪ್ಪ, ನಾವು ಸುಮಾರು ಅಲ್ಲೊಂದು ನಮ್ಮ ಮುತ್ತಾದರ ಕಾಲಿಂದ ಅಲ್ಲೇ ನಮ್ಮದು ಸ್ವಂತ ಊರದೆ. ನಮ್ಮದು ಮನೆ ಮೂರು ಜಾಗದ ಕಡೆ ಎಲ್ಲ ಬ್ಲಾಕ್ ಆಗಿದೆ. ನಮ್ಮ ಮನೆಗೆ ಓಡಾಡೋದಕ್ಕೆ ದಾರಿ ಇಲ್ಲ. ಇವಾಗ ಈ ಖಾತೆಯಲ್ಲಿ ಆಲ್ರೆಡಿ ಪೂರ್ವಕ್ಕೆ ದಾರಿ ಇದೆ ಅಂದ್ಬಿಟ್ಟು ಈ ಖಾತೆಯಲ್ಲಿ ಮೆನ್ಷನ್ ಆಗಿದೆ. ಈ ಖಾತೆಗೆ ದಾರಿ ನಮ್ಗೆ ಮಾಡಿಕೊಡಿ ಅಂದ್ಬಿಟ್ಟು ನಾವು ಪಂಚಾಯತಿಗೆ ತುಂಬ ಸಲ ಅರ್ಜಿ ಕೊಟ್ಟಿದ್ದೀವಿ. ನಾವು ಪಂಚಾಯತಿಗೆ ಒಂದು 5-6 ಸಲ ಅರ್ಜಿ ಕೊಟ್ಟಿದ್ದೀವಿ. ಅದಾದಮೇಲೆ ಅರ್ಜಿ ಕೊಟ್ಟಿದ್ದಾದಮೇಲೆ ಪಂಚಾಯತಿ ಕಡೆಯಿಂದ ಅಧ್ಯಕ್ಷರು, ಆಮೇಲೆ ಸೆಕ್ರೆಟ್ರಿ, ಆಮೇಲೆ ಉಪಾಧ್ಯಕ್ಷರು ಎಲ್ಲ ಇದು ಮನೆ ಹತ್ರ ಅಳತೆ ಮಾಡೋದಕ್ಕೆ ಮನೆ ಹತ್ರ ಬಂದಾಗ ಅವ್ರಿಗೆ ಏಕವಚನದಲ್ಲೆಲ್ಲ ಲಾಯರ್ ಮುನಿಕೃಷ್ಣ ಅನ್ನೋರು
ಏಕವಚನದಲ್ಲಿ. ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಆಫೀಸರ್ ಸೆಕ್ರೆಟರಿನ ಯಾವ ಥರ ಅವ್ರು ಲಾಯರ್ ಓದಿದ್ದಾರೆ, ಯಾರು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕಂತ ಲಾಯರ್ ಮುನ್ಕೃಷ್ಣ ಅವ್ರಿಗೆ ಗೊತ್ತಿಲ್ವಾ? ಈ ಮಾಧ್ಯಮದ ಮುಖಾಂತರ ನಾನು ಮುನ್ಕೃಷ್ಣ ಅವ್ರಿಗೆ ಡೈರೆಕ್ಟಾಗಿ ಕ್ವಶನ್ ಮಾಡ್ತಾ ಇದ್ದೀನಿ. ಅವರು ಒಂದು ಲಾಯರ್ ಆಗಿದ್ಕೊಂಡು ನ್ಯಾಯದ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದು ಇಷ್ಟೆಲ್ಲ ಅವ್ರಿಗೆ ಗೊತ್ತಿದ್ಮೇಲೆ ಒಬ್ಬಂದು ಯಾವ ಥರ ಮಾತು ಏಕವಚನದಲ್ಲಿ ಒಂದು ಸೆಕ್ರೆಟರಿನ ಬಾರ ಇಲ್ಲಿ ಅಂದ್ಬಿಟ್ಟು ಕರೀತಾರೆ ಅಂತಂದರೆ ಅವ್ರ ಮನಸ್ಥಿತಿ ಯಾವ ಥರ ಇದೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಒಂದು ಅಧ್ಯಕ್ಷನ ಯಾವ ಥರ ಮಾತಾಡಬೇಕು, ಏಕವಚನದಲ್ಲಿ ಮಾತಾಡ್ತಾರೆ ಮೇಡಮ್ ಇದು. ಸರ್ ಈ ಥರ ಎಲ್ಲ ಬಂದಿದ್ರು ಅಳತೆ ಮಾಡೋಕ್ಕೆ ಬಂದಾಗ ಅವ್ನು ಈ ಥರ ಎಲ್ಲ ಏಕವಚನದಲ್ಲಿ ಇದ್ಬಿಟ್ಟು ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತೆಲ್ಲ ಹೇಳಿ ಅಲ್ಲಿಂದ ಅವ್ರನ್ನೆಲ್ಲ ಓಡಿಸಿ ನಮ್ಮ ಮನೆಗೆ ಇವಾಗ ಅಲ್ಲಿ ದಾರಿ ಇಲ್ಲ. ನಾನು ಹೇಳ್ತಾರೋ ಒಂದೊಂದು ಸ್ಟೇಟ್ಮೆಂಟ್ಗೂ ನಾನೇನು ಸುಮ್ಮನೆ ಹೇಳ್ತಾ ಇರೋದಲ್ಲ, ನಾನು ಹೇಳ್ತಾರೋ ಒಂದೊಂದು ಸ್ಟೇಟ್ಮೆಂಟ್ಗೂ ರೆಕಾರ್ಡ್ ಇದೆ ನನ್ನ ಹತ್ರ. ಅರ್ಥ ಆಯ್ತಾ? ಈ ಕಥೆಯಲ್ಲಿ ದಾರಿ ಮೆನ್ಷನ್ ಆಗಿದೆ. ಈ ಪೂರ್ವಕ್ಕೆ ಶ್ರೀನಿವಾಸ್ ಮನೆ ಮುಂದೆ ದಾರಿ ಅಂದ್ಬಿಟ್ಟು ಈ ಕಥೆಯಲ್ಲಿ ಮೆನ್ಷನ್ ಆಗಿದೆ. ಅದ್ರ ಪ್ರಕಾರ ನನಗೆ ದಾರಿ ಮಾಡಿಕೊಡಿ. ಈ ಇದಕ್ಕೆ ದಾರಿ ಮಾಡ್ಕೊಳ್ಳೋಕ್ಕೆ ಲಾಯರ್ ಮುನಿಕೃಷ್ಣನ್ ಅವರು ಪದೇ ಪದೇ ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಇದು ತುಂಬ ಎಷ್ಟು ಕಿರುಕುಳ ಕೊಡ್ತಾ ಇದೆ ಅಂದರೆ, ನಾವು ಡ್ಯೂಟಿಗೆ ಹೋಗಿರೋ ಟೈಮಲ್ಲಿ ನಮ್ಮ ಸುಮ್ಮನೆ ತಂದೆ ತಾಯಿಯವರಿಗೆ ಮಕ್ಕಳ ಕಡೆಯಿಂದ ಬಯಸೋದಾಗಿರ್ಬೋದು, ಆಮೇಲೆ ಓಡಾಡೋದಕ್ಕೆ ದಾರಿ ಕಲ್ಲುಗಳನ್ನ ಅಡ್ಡ ಇಟ್ಬಿಟ್ಟು ಇಲ್ಲಿಂದ ಬರಬಾರ್ದು ಯಾವುದೇ ಕಾರಣಕ್ಕೂ ಅಂತ ಈ ಥರ ಮಾಡೋದು, ಈ ಥರ ಪದೇ ಆಗ್ತಾಯಿದೆ. ಆಮೇಲೆ ಇದೇ ವಿಚಾರವಾಗಿ ಇದೇ ಸಂಬಂಧಪಟ್ಟ ಹಾಗೆ ನಾವು ಸ್ಟೇಷನಲ್ಲೂ ಸಹ 4 ರಿಂದ 5 ಕಂಪ್ಲೇಂಟ್ನ ನಮೂದು ಮಾಡಿದ್ದೀವಿ. ನಾವು ಇವಾಗಲೂ ಸಹ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಇವಾಗಲೂ ಸಹ ಪ್ರೆಸೆಂಟು ಬೇಕಾದ್ರೆ ಬನ್ನಿ, ಕರ್ಕೊಂಡೋಗಿ ಮೀಡಿಯಾನ ಎಲ್ಲರೂ ಬನ್ನಿ. ಮನೆ ಮುಂದೆ ಇವಾಗಲೂ ಕಲ್ಲಾಗಿದ್ದಾರೆ. ನಾನು ಮನೆ ಹತ್ರ ಓಡಾಡೋಕ್ಕೆ ದಾರಿ ಇಲ್ಲ ನನಗೆ. ನಾನು ಮನೆ ಹತ್ರ ಹೆಂಗೆ ಹೋಗಲಿ? ಇವಾಗ 4 ಕಡೆಯಿಂದನೂ ಬ್ಲಾಕ್ ಆಗಿದೆ. ಇವಾಗ ನನ್ನ ಮನೆ ಹತ್ರ ಹೋಗೋದಕ್ಕೆ ನನ್ನ ಹತ್ರ ದಾರಿ ಇಲ್ಲ. ಅದಕ್ಕೆ ಇವಾಗ ನಾನು ಮಾಧ್ಯಮಕ್ಕೆ ನಿಮಗೆಲ್ಲ ನಿಮ್ಮ ರಿಕ್ವೆಸ್ಟ್ ಏನಪ್ಪ ಮಾಡ್ಕೊತೀನಿ ಅಂತಂದರೆ, ದಯವಿಟ್ಟು ನೀವು ಬನ್ನಿ, ನನಗೆ ಇದರಿಂದ ನ್ಯಾಯ ಒದಗಿಸ್ಕೊಡ್ಬೇಕು. ಆಮೇಲೆ ಇನ್ನೊಂದು, ಹಿರಿಯರಿಗೆ ಯಾವ ಥರ ಗೌರವ ಕೊಡಬೇಕು, ಒಂದು ಗೌರ್ಮೆಂಟ್ ಆಫೀಸರ್ಗೆ ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು, ಅವ್ರಿಗೆಲ್ಲ ಫಸ್ಟ್ ಇಮಿಡಿಯೇಟಾಗಿ ಲಾಯರ್ ಮುನ್ಕೃಷ್ಣಗೆ ಫಸ್ಟ್ ಕಲ್ತ್ಕೊಳ್ಳೋದಕ್ಕೆ ಹೇಳಿ. ಇದನ್ನ ಯಾವುದೇ ರೀತಿಯಾಗಿ ನಾನು ತುಂಬ ಗಡಿಸ್ತೀನಿ. 100% ಇದರಿಂದ ನಮಗೆ ನ್ಯಾಯ ಆಗಲೇಬೇಕು. ನಮ್ಮ ಮನೆಗೆ ದಾರಿ ಬೇಕೇ ಬೇಕು. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.